ದಟ್ಟ ಕಾನನದ ಕಿರೀಟವಾಗಿರುವ ನಮ್ಮ ಪ್ರಮುಖ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ರೋಮಾಂಚಕ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸ್ವಪ್ನ. ಇಲ್ಲಿನ ಒಣ ಎಲೆ ಉದುರುವ ಕಾಡುಗಳು ತಲತಲಾಂತರದಿಂದ ಆನೆಗಳು ಮತ್ತು ಗಾಂಭೀರ್ಯದ ಹುಲಿಗಳ ಹೆಜ್ಜೆ ಗುರುತುಗಳನ್ನು ತನ್ನೊಡಲಲ್ಲಿ ಬಚ್ಚಿಟ್ಕೊಂಡಿದೆ. 1973ರ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ರೂಪುಗೊಂಡ ಮೊದಲ 9 ತಾಣಗಳಲ್ಲಿ ಇದೂ ಒಂದು. ಇದು ನಾಗರಹೊಳೆ. ಕಬಿನಿ ಹಿನ್ನೀರಿನ ತೀರದಲ್ಲಿ ಕರಿಚಿರತೆ ಮತ್ತು ಹುಲಿಗಳ ದರ್ಬಾರನ್ನ ಕಣ್ಣಾರೆ ಕಾಣೋದೇ ಒಂದು ಅದ್ಭುತ ಅನುಭವ. ಇತಿಹಾಸದ ಪುಟಗಳಲ್ಲಿ ಕೊಡಗಿನ ರಾಜರ ನೆಚ್ಚಿನ ತಾಣವಾಗಿದ್ದ ಈ ಅರಣ್ಯ ಪ್ರಕೃತಿಯ ಜೀವಂತ ಕ್ಯಾನ್ವಾಸ್ನಂತೆ ಎಂಥವರನ್ನೂ ಮೂಕ ವಿಸ್ಮಯಗೊಳಿಸುತ್ತದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಒಂದಾಗುವ ಅಪರೂಪದ ವಿಸ್ಮಯ ತಾಣ ಈ ಬಿಳಿಗಿರಿ ರಂಗನ ಬೆಟ್ಟ ಅಥವಾ BRT. ಸಾವಿರಾರು ವರ್ಷಗಳ ಇತಿಹಾಸವಿರುವ ಸೋಲಿಗ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಮತ್ತು ವನ್ಯಜೀವಿಗಳ ಅಪರೂಪದ ಸಹಬಾಳ್ವೆಗೆ ಈ ಕಾಡು ಜೀವಂತ ಸಾಕ್ಷಿ. ಉತ್ತರ ಕನ್ನಡದ ಹೆಮ್ಮೆ ಈ ಅಂಶಿ ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಸದಾ ಹಸಿರಿನಿಂದ ಕಂಗೊಳಿಸುವ ಈ ದಟ್ಟ ಕಾನನಕ್ಕೆ ಸೂರ್ಯನ ಬೆಳಕು ಬೀಳೋದು ಕಷ್ಟ. ಕಾಳಿ ನದಿಯ ಮಡಿಲಲ್ಲಿರುವ ಈ ಅರಣ್ಯ ಅಪರೂಪದ ಕಪ್ಪು ಚಿರತೆಗಳ ನಿಗೂಢ ವಾಸಸ್ಥಾನ. ಇಲ್ಲಿನ ಪ್ರತಿ ಹೆಜ್ಜೆಯಲ್ಲೂ ಒಂದು ಬಗೆಯ ರೋಮಾಂಚನ ನಮ್ಮ ಮೈ ಜುಮ್ಮೆನಿಸ್ತದೆ. ನೋಡಿ, ಕುದುರೆಯ ಮುಖದಂತಿರುವ ಈ ಅದ್ಭುತ ಪರ್ವತ ಶ್ರೇಣಿಯೇ ಕುದುರೆಮುಖ. ಹುಲಿಗಳ ಸಂಚಾರದ ಜೊತೆಗೆ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಸಿಂಗಳೀಕಗಳ ನೆಚ್ಚಿನ ತಾಣವಿದು. ಒಂದು ಕಾಲದಲ್ಲಿ ಗಣಿಗಾರಿಕೆಯ ಗಾಯಗಳನ್ನು ಅನುಭವಿಸಿದ್ದ ಈ ಬೆಟ್ಟಗಳು ಇಂದು ಆ ಗಾಯಗಳನ್ನು ಮಾಯಿಸಿ ಮತ್ತೆ ಹಸಿರು ಹೊದ್ಕೊಂಡು ನಿಂತಿರೋದು ಪ್ರಕೃತಿಯ ಅಪ್ರತಿಮ ಶಕ್ತಿಗೆ ಸಾಕ್ಷಿ. ಈ 5 ಕಾಡುಗಳು ಕೇವಲ ಪ್ರಾಣಿಗಳ ಆವಾಸಸ್ಥಾನಗಳಲ್ಲ ಸ್ನೇಹಿತರೆ, ಅವು ನಮ್ಮ ಭೂಮಿಯ ಉಸಿರು. ಬಂಡೀಪುರದ ಇತಿಹಾಸದಿಂದ ಹಿಡಿದು ಕುದುರೆಮುಖದ ಮರುಹುಟ್ಟಿನವರೆಗೆ ಪ್ರತಿಯೊಂದು ನಮಗೆ ಕಲಿಸೋದು ಒಂದೇ ಪಾಠ: ಕಾಡು ಉಳಿದ್ರೆ ನಾಡು ಉಳಿಯುತ್ತದೆ. ಇವುಗಳಲ್ಲಿ ನೀವು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಹುಲಿ ಸಂರಕ್ಷಿತ ತಾಣಗಳು ಯಾವುವೆಂದು ಕಾಮೆಂಟ್ ಮಾಡಿ. ಈ ವನ್ಯ ಸಂಪತ್ತನ್ನ ನಮ್ಮ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ದಾಟಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಮತ್ತೆ ಸಿಗೋಣ. ನಮಸ್ಕಾರ.